ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರತಿನಿತ್ಯ ಮಾಡತಕ್ಕಂತಹ ಕರ್ತವ್ಯಗಳು ಮತ್ತು ಸ್ತೋತ್ರ ಮಂತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ. ನಮ್ಮ ವಿಶ್ವತೋಷ ಪ್ರತಿಷ್ಠಾನದ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಎಲ್ಲರಿಗೂ ಶೇರ್ ಮಾಡಿ. ಯಾವಾಗಲೂ ಭಗವಂತನ ನಾಮಸ್ಮರಣೆ, ಭಗವಂತನ ಉಪಾಸನೆ, ಭಗವಂತ ನಮಗೆ ಮಾಡಿರತಕ್ಕಂತಹ ಉಪಕಾರಗಳ ಸ್ಮರಣೆ, ಇದು ಧರ್ಮ ಸಾಧನೆಗೆ, ಮೋಕ್ಷ ಸಾಧನೆಗೆ ಅಡಿಪಾಯವಾಗಿದೆ. ಅದಕ್ಕೆ ಬೇಕಾಗಿರ್ತಕ್ಕಂತಹ ಕರ್ತವ್ಯಗಳನ್ನು ಕೂಡ ನಾವು ಪಾಲನೆ ಮಾಡೋದರಿಂದ ಭಗವಂತ ಅನುಗ್ರಹವನ್ನು ಮಾಡ್ತಾನೆ. ಆ ಕರ್ತವ್ಯಗಳಲ್ಲಿ ಮಂತ್ರಸ್ತೋತ್ರಗಳ ಪಾರಾಯಣ, ನಾಮಸ್ಮರಣೆ, ನಮಗೆ ಯಾವ ದೇವತೆ ಇಷ್ಟ ಇದ್ದಾರೋ ಆ ದೇವತೆಗಳ ಸ್ಮರಣೆ, ಭಜನ, ಇವುಗಳು ಬಹಳಷ್ಟು ಮುಖ್ಯವಾಗಿವೆ. ಅಂತಹ ಒಂದು ನಿಟ್ಟಿನಲ್ಲಿ ಪ್ರಾತಃ ಕಾಲ ಬೆಳಗ್ಗೆ ಎದ್ದ ತಕ್ಷಣವೇ ನಾವು ಏನು ಮಂತ್ರಸ್ತೋತ್ರಗಳನ್ನು ಅನ್ನಬೇಕು, ಹೇಗೆ ಹೇಳಬೇಕು, ಇದನ್ನೆಲ್ಲವನ್ನು ಕೂಡ ಈ ಒಂದು ಪ್ರಸಂಗದಲ್ಲಿ ತಿಳಿದುಕೊಳ್ಳೋಣಂತೆ. ಪ್ರಾತಃ ಕಾಲದಲ್ಲಿ ಮಾಡತಕ್ಕಂತಹ ಕರ್ತವ್ಯಗಳು ಅಂತಂದರೆ, ಮೊದಲಿಗೆ ಸೂರ್ಯೋದಯಕ್ಕಿಂತಲೂ ಮುಂಚೆ ನಾವು ಏಳಬೇಕು. ಉಷಃಕಾಲ ಅಂತ ಕರಿತೇವೆ, ಅರುಣೋದಯ ಕಾಲ. ಅಂತಹ ಕಾಲದಲ್ಲಿ ಎದ್ದು ನಾವು ಭಗವಂತನ ಸ್ಮರಣೆಯಿಂದ ನಮ್ಮ ದಿನವನ್ನ ಆರಂಭ ಮಾಡಬೇಕು. ಅಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಬೇಕು. ನಾನು ಒಂದು ಸಾರಿ ಹೇಳುತ್ತೇನೆ, ಎಲ್ಲರೂ ಅದನ್ನು ಒಂದು ಸಾರಿ ಹೇಳಬೇಕು. ಉತ್ತಿಷ್ಠೋತ್ತಿಷ್ಠ ಗೋವಿಂದ, ಉತ್ತಿಷ್ಠ ಗರುಡಧ್ವಜ, ಉತ್ತಿಷ್ಠ ಕಮಲಾಕಾಂತ, ತ್ರೈಲೋಕ್ಯಂ ಮಂಗಲಂ ಕುರು. ಹರೇ ಕೃಷ್ಣ ಹರೇ ಕೃಷ್ಣ, ಶಂಖ ಚಕ್ರ ಗದಾಧರ, ಸರ್ವದಾ ಸರ್ವತೋ ಮಹ್ಯಂ, ಕುರು ಮಾಧವ ರಕ್ಷಣಂ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಈ ಮಂತ್ರಗಳನ್ನು ಹೇಳ್ತಾ ಹೇಳಬೇಕು. ಎದ್ದು ಭಗವಂತನ ಧ್ಯಾನವನ್ನ ಮಾಡಿ ನಂತರ ನಮ್ಮ ಕರದರ್ಶನ, ಕರ ಅಂತಂದರೆ ಹಸ್ತಗಳು, ಆ ಹಸ್ತಗಳನ್ನ ಎರಡೂ ಉಜ್ಜಿ ಅದನ್ನ ಕಣ್ಣಿಗೆ ಒತ್ತಿ ಆ ಕರದರ್ಶನವನ್ನ ಮಾಡಿಕೊಳ್ಬೇಕು. ಕರಾಗ್ರೇ ವಸತೆ ಲಕ್ಷ್ಮೀ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸದಾ ಗೌರಿ, ಪ್ರಭಾತೆ ಕರದರ್ಶನಂ. ಈ ಮಂತ್ರವನ್ನ ಹೇಳಿ ನಮ್ಮ ಕರದರ್ಶನವನ್ನ ಮಾಡಿಕೊಂಡು ನಂತರ ಹಾಸಿಗೆಯಿಂದ ಭೂಮಿಯ ಮೇಲೆ ಕಾಲಿಡಬೇಕಾದರೆ ಭೂತಾಯಿಯನ್ನ ನಾವು ಪ್ರಾರ್ಥನೆಯನ್ನ ಮಾಡಿ ಕ್ಷಮೆಯನ್ನ ಕೇಳಿ ಪಾದವನ್ನ ಭೂಮಿಯ ಮೇಲೆ ಇಡಬೇಕು.
ಸಮುದ್ರವಸನೆ ದೇವಿ ಪರ್ವತಸ್ತನಮಂಡಿತೆ ವಿಷ್ಣುಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವ ಮೇ ವಿಷ್ಠಾಮೂತ್ರಕಫೋತ್ಸರ್ಗಂ ಅಪರಾಧಂ ಕ್ಷಮಸ್ವ ಮೇ. ಈ ಮಂತ್ರವನ್ನ ಹೇಳಿ ಭೂಮಿಯ ಮೇಲೆ ಪಾದವನ್ನ ಇಡಬೇಕು. ನಂತರ ಪಂಚ ಮಹಾಪತಿವ್ರತೆಯರನ್ನ ಸ್ಮರಣೆ ಮಾಡಿಕೊಳ್ಬೇಕು. ಅಹಲ್ಯಾ, ದ್ರೌಪದಿ, ಸೀತಾ, ತಾರಾ, ಮಂಡೋದರಿ ತಥಾ ಪಂಚಕಂ ನಾಸ್ಮರೆ ನಿತ್ಯಂ ಮಹಾಪಾತಕನಾಶನಂ. ಈ ಮಂತ್ರವನ್ನ ಹೇಳಿ ಈ 5 ಪತಿವ್ರತೆಯರನ್ನ ಸ್ಮರಣೆ ಮಾಡಿಕೊಳ್ಬೇಕು. ನಂತರ ಚಿರಂಜೀವಿಗಳನ್ನ ಸ್ಮರಣೆ ಮಾಡಿಕೊಳ್ಬೇಕು. ನಾನು ಹೇಳಿದ್ದನ್ನ ಎಲ್ಲರೂ ಹೇಳಬೇಕು. ಅಶ್ವತ್ಥಾಮ ಬಲಿರ್ವ್ಯಾಸೋ ಹನುಮಾಂಶ್ಚ ವಿಭೀಷಣಃ ಕೃಪಃ ಪರಶುರಾಮಶ್ಚ ಸಪ್ತೈತೆ ಚಿರಜೀವಿನಃ. ಈ ಸಪ್ತ ಚಿರಂಜೀವಿಗಳನ್ನ ಸ್ಮರಣೆ ಮಾಡಿಕೊಂಡು ನಂತರ ಕಲಿನಾಶನೆಗಾಗಿ ಸ್ಮರಣೆಯನ್ನ ಮಾಡಿ ಶ್ಲೋಕವನ್ನ ಹೇಳಬೇಕು. ಕರ್ಕೋಟಕಸ್ಯ ನಾಗಸ್ಯ ದಮಯಂತ್ಯಾನಲಸ್ಯ ಚ ಋತುಪರ್ಣಸ್ಯ ರಾಜರ್ಷೇಃ ಕೀರ್ತನಂ ಕಲಿನಾಶನಂ. ಕರ್ಕೋಟಕನಾಗ, ದಮಯಂತಿ, ನಲಮಹಾರಾಜ, ಋತುಪರ್ಣ ರಾಜರ್ಷಿ ಇವರನ್ನ ಪ್ರಾತಃ ಕಾಲದಲ್ಲಿ ಸ್ಮರಣೆ ಮಾಡಿ ಕೀರ್ತನ ಮಾಡೋದ್ರಿಂದ ಕಲಿನಾಶವಾಗ್ತದೆ. ಅಷ್ಟೇ ಅಲ್ಲ, ಪುಣ್ಯವರ್ಧನವೂ ಕೂಡ ಆಗ್ತದೆ ಅಂತನ್ಲಿಕ್ಕಾಗಿ ಇದನ್ನೆಲ್ಲ ನಾವು ಮಂತ್ರಗಳನ್ನ ಪ್ರತಿನಿತ್ಯ ಬೆಳಗ್ಗೆ ಎದ್ದ ತಕ್ಷಣ ಇವುಗಳನ್ನ ಹೇಳಿಯೇ ನಮ್ಮ ದಿನಚರಿಯನ್ನ ಪ್ರಾರಂಭ ಮಾಡಬೇಕು. ಇದಕ್ಕೆ ವಯಸ್ಸಾದವರು ಮಾತ್ರ ಇದನ್ನ ಮಾಡಬೇಕು, ಚಿಕ್ಕ ಮಕ್ಕಳು ಮಾಡಬಾರದು, ಯುವಕರು ಮಾಡಬಾರದು ಅಂತ ಇಲ್ಲ. ಯಾವುದೇ ವಯಸ್ಸಿನ ಒಂದು ಕಾರಣಗಳು ಇಲ್ಲ, ನಿರ್ದಿಷ್ಟವೂ ಕೂಡ ಇಲ್ಲ. ಹಾಗಾಗಿ ಎಲ್ಲರೂ ಕೂಡ ಈ ಶ್ಲೋಕಗಳನ್ನ ಪ್ರತಿನಿತ್ಯ ಹೇಳಿಯೇ ತಮ್ಮ ದಿನಚರಿಯನ್ನ ಪ್ರಾರಂಭ ಮಾಡಬೇಕು. ನಾವು ಧರ್ಮವನ್ನ ಮಾಡಿ ನಮ್ಮವರಿಂದ ಆ ಧರ್ಮವನ್ನ ಮಾಡಿಸಬೇಕು ಅನ್ಲಿಕ್ಕಾಗಿ ಇದನ್ನ ಹೇಳ್ತಾ ಇದ್ದೇನೆ. ಹಾಗಾಗಿ ಎಲ್ಲರೂ ಇದರ ಲಾಭವನ್ನ ಪಡಿಬೇಕು. ಹರೇ ಕೃಷ್ಣ.